ಬಾರಿ ಚೆನ್ನಿ ಹಿಡ್ಕೊಂಡು ಸಾಕ್ ಮಾಡು. ನಂದಿಲ್ ಪರದಾಟ ನಾನ್ ಅನ್ಭವಿಸ್ತಾ ಇದ್ದೀನಿ. ನೀರಿಲ್ಲ ನೀರಿಲ್ಲ ಅಂತ ಇಡೀ ರಾಜ್ಯನ ಒದ್ದಾಡ್ತೈತೆ. ನೀನು ನೀರಿಗೆ ಬಾರಿ ಅಂತ ಕರಿತಿದ್ಯಾ? ಬಿಂದಿಗೆ ಅಲ್ಲ ಡ್ರಮ್ಮೆ ಓದ್ಕೊಂಡ್ ಬಂದ್ಬಿಡ್ತೀನಿ. ನನಗೂ ಸಾಕಾಗ್ಬಿಟ್ಟೈತೆ. ಮನೆಯಲ್ಲಿ ಕುಡಿಯಕ್ಕಿರ್ಲಿ ತೊಳ್ಕೊಳಕ್ಕೂ ಇಲ್ಲ. ಮಕಾನ ನಿಮ್ಮನೇಲಿ ಇದ್ದದ? ಫ್ರೆಂಡ್ಸ್, ನಿಮ್ಮನೇಲಿ ನೀರಿಲ್ಲ ಅಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಲೇ, ನಿನ್ ಮಕ ಸೋಪಾಗಿ ತೊಳೆಯ, ನಿನ್ ಹಲ್ನ ಬ್ರಷ್ ಹಾಕೊಂಡ್ಬಿಟ್ಟು ಉಜ್ಜ. ಮಾಡೂರ್ ಜಾತ್ರೆಗೆ ಮಲ್ಲಿಗೆ ಮಾರಕ್ ಬಂದು ನನ್ನ ತಂಗಿ ಲಲ್ಲಿನ ಪಟಾಯಿಸ್ಕೊಂಡು ಜುಮ್ ಅಂತ ಎಗ್ರಿ ಅಂಬಾಸಿಡರ್ ಕಾರಿಗೆ ಜಾಗೋರ್ ಸಿಂಬಲ್ ಹಾಕೊಂಡು ಸೀಡ್ಲೆ ಶೇಂಗಾ ಮರ ಬಡ್ಡಿ ಮಗ ನೀನು. ನನ್ನ ಯಾರು ಅಂತ ಕೇಳ್ತೀಯಾ? ನಾ ಅನ್ಕೊಂಡ ನೀನ್ ಎರಡನೇ ಹೆಂಡತಿ ಮಲ್ಲಿ. ಪ್ರೋಗ್ರಾಮ್ ಶುರು ಮಾಡು. ಅದ್ ನಂಗೆ ಗೊತ್ತು, ನೀನ್ ಹೋಗು, ನಾ ಶುರು ಮಾಡ್ಕೊಂತೀನಿ. ಹಾಯ್ ಹಲೋ ನಮಸ್ತೆ ನಮಸ್ಕಾರ, ನಾನು ನಿಮ್ಮ ಮಾತಿನ ಮಲ್ಲಿ. ನಾನು ಮಾಡ್ತೀನಿ ಎಲ್ರಿಗೂ ಗೇಲಿ, ತೋರಿಸ್ತೀನಿ ರಾಜಕೀಯದ ಗಲಿಬಿಲಿ. ನೀವು ತೇಳ್ತೀರಾ ಹಾಸ್ಯದ ಗೊಂಗಲ್ಲಿ, ಯಾಕಂದ್ರೆ ಇದು ಪಾಲಿಟಿಕ್ಸ್ನ ಗಿಲಿಗಿಲಿ ಪಾಲಿಟಿಕ್ಸ್ಗೆ ನೀವೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಗಿಲಿಗಿಲಿ ಪಾಲಿಟಿಕ್ಸ್ ಅಲ್ಲಿ ನಮ್ಮ ಹಳ್ಳಿಗೆ ರಾಜ್ಯದ ಎಲ್ಲ ರಾಜಕಾರಣಿಗಳು ಬಂದು ಒಂದಿಷ್ಟು ಹರಟೆ ತರಲಿ ತಮಾಷೆನ ಮಾಡ್ತೀವಿ. ಇವಾಗ ಫಸ್ಟ್ ಯಾರು ಬರ್ತಾರೆ? ಈ ಶಾಂತಪ್ರಿಯ ಯಾರು ಬರ್ತಾರೋ? ಹೌದು, ಓಕೆ. ಇವರು ನಮ್ಮ ಕಾರ್ಯಕ್ರಮಕ್ಕೆ ರೆಗ್ಯುಲರ್ ಕಸ್ಟಮರ್, ರೆಗ್ಯುಲರ್ ಗೆಸ್ಟ್. ಬೀರಪ್ಪನಿಂದ ಹೌದು ಹುಲಿಯ ಅಂತ ಬಿರುದಾಂಕಿತವನ್ನು ಪಡೆದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಹೌದು ಹುಲಿಯ ರಾಮಯ್ಯ ಸರ್. ಎಲ್ಲೋದ್ರೂ ಇದೆ, ಬರೀ ಟ್ರೋಲ್ ಆಗುತ್ತೆ ತುಂಬಾ ರೀಲ್ಸ್ ಆಗುತ್ತೆ. ಬೇರೆ ಸಾಂಗಿಲ್ವಾ? ಒಡತಿ ನೋಡ ಕಪ್ಪಲ್ ಸದ್ದು ಅಲ್ಲ, ಇದೇನಿದೆ, ನಾನು ಇನ್ನೂ ಇಲ್ಲಿಗೆ ಒಡದೇ ಇಲ್ಲ, ಸುಮ್ಮನೆ ಬರೀ ಕೈ ಎತ್ತಿರೋದಷ್ಟೇ. ಅಷ್ಟಕ್ಕೆ ಹೇಳ್ತೀನಿ ಅಂತ ಇದೆಯಲ್ಲ. ಏನು ಅಂತ ಹೇಳನೆ, ನಾ ಹೇಳಿದ್ರೆ ನೀ ಬೇಜಾರ ಮಾಡ್ಕೋಬಾರ್ದು. ಬೇಜಾರು ಮಾಡ್ಕೊಳ್ಳಲ್ಲ, ಹೇಳಮ್ಮ. ನೊಂದ್ಕೋಬಾರ್ದು. ನೊಂದ್ಕೊಳ್ಳಲ್ಲ, ಹೇಳು. ಕೋಪ ಮಾಡ್ಕೊಳ್ಳಲ್ಲ, ಹೇಳು. ನೀವೇನೋ ಹೊಡಿಯಕ್ ಬಂದ್ರಿ ಸರ್, ಓಕೆ. ಹಿಂಗೆ ನಮ್ಮ ಅಜ್ಜಿಗೆ ಹೊಡೆದೇ ಬಿಟ್ರು. ಅದ್ ಯಾವ ನಿಮ್ಮ ಅಜ್ಜಿಗೆ ಹೊಡೆದವ? ಅದ್ ಯಾವ ನಾವು ಹೆಸರು ಹೇಳಿ, ಅವನ್ನ ಬೆಂಡೆತ್ತಿ ಬ್ರೇಕ್ ಹಾಕ್ತೀನಿ ಸರ್. ಅವನು ಈ ಹುಲಿಯೂರ್ ದುರ್ಗದಲ್ಲಿ ಸರ್, ನಮ್ಮ ಅಜ್ಜಿ ಈಗ ಮನೆಗೂ ಕುಕ್ಕರ್ ಹಂಚ್ಬೇಕಾದ್ರೆ ನಮ್ಮ ಅಜ್ಜಿ ಏನ್ ಮಾಡೋಳೆ, ಒಂದ್ ಕುಕ್ಕರ್ ಕೇಳೋಳೆ. ತಪ್ಪ ಸರ್? ನಾನು ಆಗಿದ್ರು ಕೇಳ್ತದ, ನಮ್ಮ ಅವ್ವ ಆಗಿದ್ರು ಕೇಳೋಳೆ. ನಮ್ಮ ಅಜ್ಜಿನ ಕೇಳಿದ್ದಕ್ಕೆ ಕುಕ್ಕರ್ ಕೇಳ್ತೀಯಾ ಅಂತ ಕಪಾಲ ಹೊಡೆದ್ಬಿಟ್ಟವನೇ ಸರ್. ಯಾವ ಪಕ್ಷದವನು? ನಿಮ್ ಪಕ್ಷದವನೇ ಸರ್. ಇದೇನ್ ಕರೆಕ್ಟ್ ಆಗಿ ನನ್ಗೆ ಗೊತ್ತಿಲ್ವಲ್ಲ ಇದು. ನಿಮ್ ಪಕ್ಷದವನೇ ಸರ್, ಅವನು ನಾರಾಯಣ ಅಂತ. ಈ ಹುಲಿಯೂರ್ ದುರ್ಗದಲ್ಲಿ ಕುಕ್ಕರ್ ಕೊಡ್ಬೇಕಾದ್ರೆ ನಮ್ಮ ಅಜ್ಜಿನ ಒಂದ್ ಕುಕ್ಕರ್ ಕೊಡಪ್ಪ ಅಂತ ಕೇಳವಳೆ. ತಗ್ಗದ ಕೈಯಲ್ಲಿ ಕಪಾಳಕ್ ಹೊಡೆದ್ಬಿಟ್ಟವನೇ ಸರ್. ಜೀವ ತಡ್ಕೊಂಡದ ಸರ್. ಅಲ್ಲಿ ಸತ್ಯತೆ ಗೊತ್ತೇನಮ್ಮ ನಿನ್ಗೆ? ಏನ್ ಸತ್ಯ ಸರ್? ಏನ್ ಸತ್ಯ ಸರ್? ಅಲ್ಲಪ್ಪ, ಇಲ್ಲಿ ಕುಕ್ಕರ್ ಹಂಚಿದ್ರೆ ನೀನ್ ನೋಡ್ದ? ಮತ್ತಲ್ಲ ಸರ್, ಇವಾಗ ಕೇಳಿದ್ರೆ ತಪ್ಪೈತೆ ಸರ್, ಕುಕ್ಕರ್ ಕೊಡಿ ಅಂತ. ಅದಕ್ಕೆ ಈ ಮುದುಕಿ ಅಂತ ಕಾಳ್ದೆ ಕಪಾಲಕ್ ಹೊಡೆದಾರ ಸರ್. ಯಾರನ್ನೋರು ಯಾವನವನು ಚೀಟಿ ಗೀಟಿ ಹಾಕಿದ ಸ್ಕೀಮ್ನವನು ಇರ್ಬೇಕು. ನಿಮ್ ಪಕ್ಷದವನೇ ಸರ್? ನೋಡಮ್ಮ, ನಮ್ಮ ಪಕ್ಷದವನೇ ಇನ್ನೊಂದು ಪಕ್ಷದವನೋ ಗೊತ್ತಿಲ್ಲ. ನಮ್ಮ ಪಕ್ಷದವನೇ ಆಗಿದ್ರೆ ಆ ನಾರಾಯಣಿಗೆ ಆ ಕುಕ್ಕರ್ ಅದಲ್ಲ, ಕುಕ್ಕರ್ ಕೆಳಗಡೆ ಪ್ರೆಷರ್ ಕೊಟ್ರೆ ಏನಾಯ್ತು ಹೇಳು? ಶೀಟಿ ಹೊಡ್ಕತ್ತಲ್ಲ, ಹಂಗೆ ಶೀಟಿ ಹೊಡ್ಕೊಂಡು ಕೊತ ಅಂತ ಕೂದು ಅದು ಮೇಲ್ಗಡೆ ಮುಚ್ಚಲ ಬಡಾರ್ ಅಂತ ಆರ್ಬಿಡ್ಬೇಕು. ಆ ಥರ ಪನಿಷ್ಮೆಂಟ್ ಕೊಟ್ಟು ಗೆಟ್ ಲಾಸ್ಟ್ ಅಂತ ಕಳಿಸ್ಬಿಡ್ತೀವಿ. ಹಂಗ್ ಮಾಡ್ಬೇಕು. ನಾನು ಹೇಳೋದೇನಪ್ಪ ಅಂದ್ರೆ, ಎಲೆಕ್ಷನ್ ಟೈಮು ಕೋಡ್ ಆಫ್ ಕಂಡಕ್ಟ್, ಹಣ, ದುಡ್ಡು, ಕುಕ್ಕರು, ನಿಕ್ಕರು, ಸಿಲಿಂಡ್ರು, ಸೀರೆ, ಎಣ್ಣೆ, ಬಾಡು, ಮುದ್ದೆ, ಬೋಟಿಗೊಜ್ಜು, ಕೈಮಾ ಯಾವ್ದಂಚಿದ್ರೂ ಆಮಿಷಕ್ಕೊಳಗಾಗದೆ ನೀವು ನಿಮ್ಮ ಮತದಾನವನ್ನ ಮಾಡಬೇಕು. ಬೆಳ್ಳುಳ್ಳಿ ಕಬಾಬ್, ಅದು ಯಾವ ಬೆಳ್ಳುಳ್ಳಿ ಕಬಾಬ್ ಅಷ್ಟೇ, ಈರುಳ್ಳಿ ಕಬಾಬ್ ಅಷ್ಟೇ. ಈ ಅಂಶಗಳಿಗೆ ಒಳಗಾಗದೆ ಮುಂದಿನ ಎಲೆಕ್ಷನ್ನ ನೀವು ಎದುರಿಸಬೇಕು. ಅವ ನಾರಾಯಣ ಆದರೂ ಅಷ್ಟೇ, ಇದಾದರೂ ಅಷ್ಟೇ. ನಾವು ಅವ್ರಿಗೆ ಹೇಳೋದಷ್ಟು ಆಮಿಷ ಒಡ್ಡವ್ರು ಯಾರೂ ಇರಲ್ಲ. ನಮ್ಮ ಪಕ್ಷದಲ್ಲಿ ಅಂತವ್ರು ಇಲ್ವೇ ಇಲ್ಲ. ಇವಾಗ
ಇವಾಗ ನಿಮ್ ಬುಡಕ್ಕೆ ಬಂದ್ಬಿಟ್ಟದಲ್ಲ ಅದಕ್ಕೆ ನನ್ನ ಪಕ್ಷದಲ್ಲಿ ಇಲ್ಲ ಅಂತ ಹೇಳ್ತೀರಾ? ಇದೆಲ್ಲ ವಿರೋಧ ಪಕ್ಷದವ್ರ ಕೈ ಒಡಾಕ್ ಕೂತ್ಕೊಳ್ಳಮ್ಮ, ಅಲ್ಲಿ ಬೇರೆ ಮ್ಯಾಟ್ರ್ ಇರುತ್ತೆ. ಸರ್ ಅದ್ ಬಿಡಿ ಸರ್. ಆದ್ರೆ ಮೊನ್ನೆ ಶೋಕ ಚಕ್ರವರ್ತಿ ಅವ್ರು ಹೇಳ್ತಾ ಇದ್ರು. ಯಾರು? ಯಾವ ಶೋಕ ಚಕ್ರವರ್ತಿ? ಇವು ಪಕ್ಷದವರು. ಏನ್ ಹೇಳ್ತಾ ಇದ್ರು? ನಿಮ್ ಪಕ್ಷದಲ್ಲಿ ನಿಮಗ್ ಬೆಲೆನೇ ಇಲ್ವಂತೆ. ನನಗ್ ಬೆಲೆ ಇಲ್ವಾ? ಅವ್ರಿಗೆ ತಮ್ಮ ತಟ್ಟಲ್ಲಿ ಹೆಗ್ಗಣ ಬಿದ್ದಿದ್ರು ನಮ್ಮ ತಟ್ಟಲ್ಲಿ ನೊಣ ಬಿದ್ದದಂತ ಹೇಳೋರು ಅವರು. ಯಾಕೆ ಗೊತ್ತಾ? ನಮ್ಮ ಪಕ್ಷದಲ್ಲಿ ನಾನೇನಾದ್ರೂ ಒಂದು ಡಿಸಿಷನ್ ತಗೊಂಡ್ರೆ ಒಬ್ರು ಕೂಡ ಖಮಕ್ ಖಿಮಕ್ ಅನ್ನಲ್ಲ. ನಮ್ ನಡೆದಿದ್ದೇ ದಾರಿ ಅಲ್ಲ. ಅವ್ರ ಪಕ್ಷದಲ್ಲಿ MP ಎಲೆಕ್ಷನ್ ಸೀಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಬೇರೆ ಯಾರು ಅಲ್ಲ, ಮಾಜಿ ಸಚಿವರುಗಳಾಗಿದ್ದಂಥವ್ರು, ಮಾಜಿ CM ಆಗಿದ್ದಂಥವ್ರು, ಡೆಪ್ಯೂಟಿ CM ಆಗಿದ್ದಂಥವ್ರು ಎಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳೇ ನಮಗೆ ಸೀಟ್ ಕೊಟ್ಟಿಲ್ಲ, ನಮಗೆ ಟಿಕೆಟ್ ಕೊಟ್ಟಿಲ್ಲ, ನಾವು ಬೇರೆ ಪಕ್ಷಕ್ಕೆ ಹಾರ್ತೀವಿ, ಬೇರೆ ಪಕ್ಷಕ್ಕೆ ಹೋಯ್ತೀವಿ, ಅಲ್ಲಿಗೆ ಹೋಯ್ತೀವಿ ಅಂತ ಬೀದಿಲಿ ನಿಂತ್ಕೊಂಡು ರಂಪ ಮಾಡ್ಕೊಂಡು ಎಲ್ಲ ಅಸಮಾಧಾನ ಅಂತಕ್ಕಂಥದ್ದು ಬುಗಿಲೆದ್ದು ಬ್ಲಾಸ್ಟ್ ಆಗಿ ಎಲ್ಲ ಜನಗಳು ನೋಡ್ತವ್ರೆ. ಅಂಥದ್ರಲ್ಲಿ ಅವ್ರ ಪಕ್ಷದಲ್ಲಿ ಈ ಪರಿಸ್ಥಿತಿ ಇರಬೇಕಾದ್ರೆ ನಮ್ಮ ಪಕ್ಷದಲ್ಲಿ ನಮ್ಮ ಮಾತು ಕೇಳಲ್ವಾ? ಅವ್ರನ್ನ ಕಟ್ಟಾಕ್ಲಪ್ಪ. ನಮ್ಮ ಪಕ್ಷದಲ್ಲಿ ಅಲ್ಲಿಗೋಯ್ತೀವಿ ಇಲ್ಲಿಗೋಯ್ತೀವಿ, ನಮಗೆ ಟಿಕೆಟ್ ಇಲ್ಲ ಅಂತ ಯಾರು ಒಬ್ರು ಅಂದಿದಾರ? ಸ್ಲಿಪ್ ಡಿಸ್ಕ್. ಅವರಲ್ಲಿ ನೋಡಿ ಎಷ್ಟು ಜನ. ಅವರಲ್ಲಿ ಶಿಸ್ತಿದೆಯಾ, ನಮ್ಮಲ್ಲಿ ಶಿಸ್ತಿದೆಯಾ? ಅಯ್ಯೋ ಏನ್ ಶಿಸ್ತು ಬಿಡಿ ಸರ್, ಎಲ್ರು ಇದನ್ನ ಹೇಳ್ತಾರೆ. ಆದ್ರೆ ಮೊನ್ನೆ ನಿಮ್ಮನ್ನ ಕಳಪೆ CM ಅಂತಾನೆ ಹೇಳ್ಬಿಟ್ರು. ಕಳಪೆ CM ಯಾರು? ನಾನು? ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅವ್ರದ್ದು ಯಾವ್ಯಾವ್ದೋ CMಗಳು. ನಮ್ಮಲ್ಲಿರೋರು ಕಳಪೆ CM. ಕೇಳಿಸ್ಕೊಳಮ್ಮ, ಹರ್ಷ ಅವ್ರು ಬಿಟ್ರೆ 5 ವರ್ಷಗಳ ಕಾಲ ಯಾವುದೇ ಪೇಮೆಂಟ್ ಇಲ್ಲದೆ 5 ವರ್ಷಗಳ ಕಾಲ ರಾಜಕೀಯ ಮಾಡಿರೋದು ಯಾರು? CM ಆಗಿ ರಾಜಕೀಯ ಮಾಡಿರೋದು ಯಾರು? ನೀವೇ ಸರ್. ಕರೆಕ್ಟಾಗಿ ಹೇಳ್ದೆ ಬಿಡು, ಗೊತ್ತಿದೆ ಅಲ್ವಾ ಅದು ನನಗೆ. ಈಗ ಹೇಳು, ಕಳಪೆ ಯಾರು? ಅಯ್ಯೋ ಅಂತ ಕಳಪೆ ಅಂತ ನಾನು ಹೇಳಿಲ್ಲ, ಅವ್ರು ಅಂದ್ರು ಅಂತ ನಾನು ನಿಮ್ಗೆ ಹೇಳಿದೆ. ಅವ್ರು ಹೇಳ್ತಾರೆ ಕಳಪೆ CM, ಮತ್ತೊಂದು ಮಗ ನಿನ್ಗೆಲ್ಲಿದ್ದ ಬುದ್ಧಿ ನಿನಗೆ ಗೊತ್ತಿಲ್ವಾ? ಕರೆಕ್ಟಾಗಿ ಕೇಳಬೇಕು. ಒಡತಿ ನೋಡು ಕಪಾಲ್ಕೆ. ಶೋಕ ಅಶೋಕ ಅವ್ರ ಬಗ್ಗೆ ಬಿಟ್ಬಿಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.